एनएसयूआई द्वारा शनिवार रात को शहर में पूर्व मंत्री एवं लोकनायक भीमन्ना खंडे के निधन पर शोक व्यक्त करते हुए कैंडल मार्च निकाला गया और शहर के अंबेडकर चौक पर एनएसयूआई ने भीमन्ना खंडे को श्रद्धांजलि दी। इस अवसर पर एनएसयूआई के जिला अध्यक्ष सचिन मलकापुरे और सदस्य आदि मौजूद थे। केपी न्यूज के कैमरामैन पपुराज का कवरेज। ಹಿರಿಯ ಮುಖಂಡರು ಇವತ್ತು ಭೀಮಣ್ಣ ಖಂಡ್ರೆ ಸಾಹೇಬರ ಒಂದು ಸ್ವತಂತ್ರ ಚಳವಳಿಯಲ್ಲಿ ಹಾಗೂ ಕರ್ನಾಟಕದ ಏಕೀಕರಣದಲ್ಲಿ ಮುಂಚೂಣಿ ನಾಯಕರಾಗಿ ನಮ್ಮ ಬೀದರ್ ಜಿಲ್ಲೆಯ ಒಬ್ಬ ಹೆಮ್ಮೆಯ ಸುಪುತ್ರರು ನಮ್ಮ ಇವತ್ತು ಎಲ್ಲರ ಭೀಮಣ್ಣ ಖಂಡ್ರೆ ಸಾಹೇಬರು ಇವತ್ತು ಎಲ್ಲರ ಒಂದು ಯುವಕರ ಸ್ಫೂರ್ತಿಯಾಗಿದ್ದಾರೆ। ಇವತ್ತು ಭೀಮಣ್ಣ ಖಂಡ್ರೆ ಸಾಹೇಬರು 102 ವರ್ಷಗಳ ಅವರ ಒಂದು ವಯಸ್ಸು ಆಗಿತ್ತು, ಅವರಿಗೆ ಸಹಜ ಕಾರಣದಿಂದ ನಿಧನ ಹೊಂದಿದರು। ಇವತ್ತು ಭೀಮಣ್ಣ ಖಂಡ್ರೆ ಸಾಹೇಬರು ನಮ್ಮ ಬೀದರ್ ಜಿಲ್ಲೆ ಹಾಗೂ ಕರ್ನಾಟಕ ರಾಜ್ಯ ನಮ್ಮ ಭಾರತ ದೇಶಕ್ಕೆ ತುಂಬಾ ನಾರದ ನಷ್ಟವಾಗಿದೆ। ಇವತ್ತು ಭೀಮಣ್ಣ ಖಂಡ್ರೆ ಸಾಹೇಬರು ಅವರ ಆತ್ಮಕ್ಕೆ ಚಿರಶಾಂತಿ ಉಂಟು ಮಾಡಲಿ ಅಂತ ಹೇಳಿ ಇವತ್ತು ಬೀದರ್ ಜಿಲ್ಲಾ NSA ಸಮಿತಿ ವತಿಯಿಂದ ಇವತ್ತು ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಇವತ್ತು ಭೀಮಣ್ಣ ಖಂಡ್ರೆ ಸಾಹೇಬರ ಒಂದು ನಿಧನದ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಬೀದರ್ ಜಿಲ್ಲಾ NSA ಸಮಿತಿಯಿಂದ ಇವತ್ತೊಂದು ಕ್ಯಾಂಡಲ್ ಮಾರ್ಚ್ ಮಾಡೋ ಮುಖಾಂತರ ಹಾಗೂ ನಮ್ಮ ಎಲ್ಲ NSA ಕಾರ್ಯಕರ್ತರು ಹಾಗೂ ನಮ್ಮೆಲ್ಲ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ। ಇವತ್ತು ನಮ್ಮ ಎಲ್ಲರ ಯುವಕರ ಒಂದು ಶಿಕ್ಷಣ ಪ್ರೇಮಿ ನಮ್ಮ ಡಾಕ್ಟರ್ ಭೀಮಣ್ಣ ಖಂಡ್ರೆ ಸಾಹೇಬರ ಒಂದು ಹೋರಾಟದ ಕಿಚ್ಚು, ಅವರದ ಸಂಘಟನೆ, ಅವ್ರದ್ದು ನಮ್ಮ ಬೀದರ್ ಜಿಲ್ಲೆಯ ಅಭಿವೃದ್ಧಿಗೆ ಕೊಡುಗೆ ಆಗಲು ಕಾರಣ ಬೀದರ್ ಜಿಲ್ಲೆ ಇವತ್ತು ನಮ್ಮ ಗಡಿ ಭಾಗದಲ್ಲಿ ನಮ್ಮ ಬೀದರ್ ಜಿಲ್ಲೆ ಕರ್ನಾಟಕ ಉಳಿದಂದ್ರೆ ಇವತ್ತು ಭೀಮಣ್ಣ ಖಂಡ್ರೆ ಸಾಹೇಬರು ಕಾರಣರಾಗಿದ್ದಾರೆ। ಇವತ್ತು ಭೀಮಣ್ಣ ಖಂಡ್ರೆ ಸಾಹೇಬರು ಅವರ ಹೋರಾಟ ಏನು ನಮ್ಮೆಲ್ಲ ಯುವಕರಿಗೆ ಒಂದು ಸ್ಫೂರ್ತಿ ಆಗಲಿ ಹಾಗೂ ಭೀಮಣ್ಣ ಖಂಡ್ರೆ ಅವರಿಗೆ ಅವರ ಆತ್ಮಕ್ಕೆ ಚಿರಶಾಂತಿ ಉಂಟು ಮಾಡಲಿ ದೇವರಲ್ಲಿ ಪ್ರಾರ್ಥಿಸುತ್ತೇನೆ। ಹಾಗೆ ನಮ್ಮ ಖಂಡ್ರೆ ಪರಿವಾರದ ಎಲ್ಲ ಕುಟುಂಬ ಸದಸ್ಯರಿಗೂ ಸಹ ಅವರಿಗೆ ಒಂದು ದುಃಖ ತಡೆಯುವಂತ ಶಕ್ತಿ ಕೊಡ್ಲಿ ಅಂತ ಹೇಳಿ ಆ ಭಗವಂತನಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ। ಹಾಗೂ ಇವಾಗ ಒಂದು ನಿಮಿಷದ ಕಾಲ ಮೌನಾಚರಣೆ ಮಾಡುವ ಮೂಲಕ ನಾವು ಭೀಮಣ್ಣ ಖಂಡ್ರೆ ಸರ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸೋಣ। देश विदेश और स्थानीय समाचारों के लिए चैनल को लाइक शेयर और सब्सक्राइब करना ना भूलें।